ನಮಸ್ಕಾರ ಸ್ನೇಹಿತರೆ, ಇಂದಿನ ಸದ್ವಿಚಾರ ಬದುಕಲು ಸ್ಫೂರ್ತಿಯ ಸೆಲೆ. ಆನೆಯೊಂದು ಎಲ್ಲ ಯುದ್ಧಗಳಲ್ಲೂ ಪಾಲ್ಗೊಳ್ತಾ ಇರ್ತದೆ. ಹಾಗಾಗಿ ರಾಜನಿಗೆ ಆ ಆನೆ ಅಂದರೆ ಬಹಳ ಪ್ರೀತಿ. ಆ ಆನೆ ಹೋಗ್ದಲ್ಲೆಲ್ಲ ವಿಜಯ ಗ್ಯಾರಂಟಿ. ವರ್ಷಾನುಗಟ್ಲೆ ಈ ರೀತಿಯ ಆನೆಯನ್ನ ಯುದ್ಧಕ್ಕೆ ಕರ್ಕೊಂಡು ಹೋಗುವಂತಹ ಪ್ರತೀತಿಯನ್ನ ರಾಜ ಇಟ್ಕೊಂಡಿರ್ತಾನೆ. ಒಂದಷ್ಟು ವರ್ಷಗಳಾದ ನಂತರ ರಾಜನಿಗೆ ಗೊತ್ತಾಗ್ತದೆ, ಪಾಪ ಆನೆಗೆ ವಯಸ್ಸಾಗಿದೆ, ಇನ್ನು ಅದಕ್ಕೆ ತೊಂದರೆ ಆಗಬಾರದು ಅಂತ ಹೇಳಿ ಸೈನಿಕರಿಗೆ ಹಾಗೆ ರಾಜ್ಯದವ್ರಿಗೆ ಹೇಳ್ತಾರೆ, ಇನ್ನು ಮುಂದೆ ಇದನ್ನ ನಾವು ಯುದ್ಧದಲ್ಲಿ ಬಳಸ್ಕೊಳ್ಳೋದು ಬೇಡ, ಮನೆಯಲ್ಲಿರಲಿ ಆರಾಮಾಗಿ ಊಟ ಮಾಡಿಕೊಂಡು ಅಂತ ಹೇಳಿ. ಹಾಗೆ ಒಂದಷ್ಟು ದಿನಗಳು ಕಳೆಯುತ್ತೆ. ಆನೆ ದಿನ ದಿನ ವಯಸ್ಸಾಗಿರೋ ಕಾರಣದಿಂದ ಮಂಕಾಗ್ತಾ ಹೋಗುತ್ತೆ. ಒಂದು ದಿನ ಮಾಹುತ ಕೆರೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಕಾಲು ಸಿಕ್ಕಾಕೊಂಡ್ಬಿಡುತ್ತೆ ಆನೆದು. ಏನು ಮಾಡಿದ್ರು ತೆಗಿಯೋಕ್ಕಾಗಲ್ಲ. ಈ ವಿಷಯ ರಾಜನಿಗೆ ಗೊತ್ತಾಗಿ ಒಂದಷ್ಟು ಜನ ಸೈನಿಕರ ಜೊತೆ ಎಲ್ಲ ಕರ್ಕೊಬಂದು ಆ ಆನೆಯನ್ನು ಹೊರಗೆ ತೆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಏನು ಮಾಡಿದ್ರು ಆಗ್ತಾ ಇರಲ್ಲ. ಆಗ ಬುದ್ಧಿವಂತ ಮಂತ್ರಿ ಒಂದು ಉಪಾಯವನ್ನು ಹೂಡ್ತಾರೆ. ಯುದ್ಧದ ಕಹಳೆಯನ್ನು ಮೊಳಗಿಸ್ಲಿಕ್ಕೆ ಹೇಳ್ತಾರೆ. ಯುದ್ಧದ ಕಹಳೆ ಮೊಳಗಿದಾಗ ಆನೆ ಹಾಗೆ ಎದ್ದು ಬರ್ತದೆ. ಇದರ ಅರ್ಥ ಇದು ಸ್ನೇಹಿತರೆ, ನಮಗೆ ದೈಹಿಕ ಬಲದ ಜೊತೆಗೆ ನನ್ನಿಂದ ಏನಾದರೂ ಸಮಾಜಕ್ಕೆ ಉಪಯೋಗ ಇದೆ, ನನ್ನಿಂದ ನಮ್ಮವರಿಗೆ ಉಪಯೋಗ ಇದೆ ಅಂತಕ್ಕಂತಹ ಒಂದು ನಂಬಿಕೆಯೂ ಸಹ ಜೀವನಕ್ಕೆ ಸ್ಫೂರ್ತಿಯ ಸೆಲೆಯನ್ನು ನೀಡುತ್ತೆ ಅಲ್ವಾ. ನನ್ನವರು ನನ್ನ ಜೊತೆ ಇದ್ದಾರೆ, ನನ್ನನ್ನು ಪ್ರೀತಿಸ್ತಾರೆ, ಅವರ ಅವಶ್ಯಕತೆಗೆ ನಾನಿದ್ದೇನೆ ಅಂತ ಯಾವಾಗಲೂ ಹಿರಿಯರು ಅನ್ಕೊಳ್ತಾ ಹೋಗುವ ರೀತಿ ನಾವುಗಳು ಕಿರಿಯರು ಮಾಡಬೇಕು. ಆಗ ಅವರಿಗೆ ನನ್ನಲ್ಲೂ ಇನ್ನೂ ಹೋರಾಡುವ ಸಾಮರ್ಥ್ಯ ಇದೆ ಅಂತಕ್ಕಂತಹ ಮನೋಭಾವ ಅವರಿಗೂ ಬರ್ತದೆ. ಏನಂತೀರಾ? ಅವರು ಒಂದು ಕಾಲದಲ್ಲಿ ಅವರ ಕಾಲದಲ್ಲಿ ಜೀವನವನ್ನು ಬಹಳ ಚೆನ್ನಾಗಿ ನಡೆಸಿದವ್ರೆ. ಇವತ್ತೇನೋ ಅವರ ಶಕ್ತಿ ಸ್ವಲ್ಪ ಕುಂದಿರಬಹುದು, ಅಥವಾ ಬೇರೆ ಬೇರೆ ಕಾರಣಗಳಿಂದ ಅವರ ಕೈಕಾಲು ನಡೀದೇ ಇರಬಹುದು. ಒಂದು ಕಾಲದಲ್ಲಿ ಅವರು ನಮ್ಮೆಲ್ಲರನ್ನು ಸಾಕಿದವರು, ಅವರಿಂದ ನಮಗೆ ಒಳ್ಳೆಯದಾಗಿದೆ. ಅದನ್ನು ಜ್ಞಾಪಕದಲ್ಲಿ ಇಟ್ಕೊಂಡಿರೋಣ. ನಾಳೆ ಭೇಟಿಯಾಗೋಣ.